ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೂ ದೀಪಕ್ ಎಜುಕೇಟರ್ ಚಾನಲ್ಗೆ ಸ್ವಾಗತ. ಇವತ್ತಿಂದ ಹೊಸ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಏನಪ್ಪಾ ಅಂದ್ರೆ, ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಬಿಸ್ನೆಸ್ ಸ್ಟಡೀಸ್ ಕ್ಲಾಸ್ ಮಾಡಿ ಅಂತ. ಬಿಸ್ನೆಸ್ ಸ್ಟಡೀಸ್ ಈಗ ನಮ್ಮ ಚಾನಲಲ್ಲಿ SLC ಹುಡುಗರೇ ಜಾಸ್ತಿ ಇರೋದ್ರಿಂದ ಅವರು ಈಗ ಫಸ್ಟ್ ಇಯರ್ಗೆ ಎಂಟ್ರಿ ಆಗಿದ್ದಾರೆ. ಕೆಲವರು ಇದು ಕಾಮರ್ಸ್ನ ತಗೊಂಡಿರೋದ್ರಿಂದ ಅವ್ರಿಗೆ ಈಸಿಯಾಗಿ ಹೇಗೆ ಕ್ಲಾಸಸ್ನ ಕಲಿಬೇಕು ಮತ್ತೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿಂದ ನೋಡೋಣ. ಇವತ್ತು ನಾವು ಬಿಸ್ನೆಸ್ ಸ್ಟಡೀಸು ಫಸ್ಟ್ ಇಯರ್ PUC ಕ್ಲಾಸ್ ಮಾಡೋಣ. ಫಸ್ಟ್ ಇಯರ್ PUC ಫಸ್ಟ್ ಚಾಪ್ಟರ್ ನೇಚರ್ ಅಂಡ್ ಸ್ಕೋಪ್ ಆಫ್ ಬಿಸ್ನೆಸ್. ಇದು ಫಸ್ಟ್ ಚಾಪ್ಟರ್. ಈಗಾಗಲೇ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಈಗಾಗಲೇ ಈ ಪಾಠ ಮಾಡಿರ್ತಾರೆ ವಿದ್ಯಾರ್ಥಿಗಳಿಗೆ. ಕೆಲವರು ನಮ್ಮ ಬಿಸ್ನೆಸ್ ಸ್ಟಡೀಸು ಅವ್ರು ಮಾಡಿದ್ದಕ್ಕೂ ನಾನು ಹೇಳ್ಕೊಡೋದಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ, ನಿಮಗೆ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡೋಣ. ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಆಗಿ ಇವತ್ತು ನಾವು ಏನೇನು ನೋಡ್ತಾ ಇದ್ವಿ ಅಂದ್ರೆ, ಮೀನಿಂಗ್ ನೋಡೋಣ, ಬಿಸ್ನೆಸ್ನ ಮೀನಿಂಗ್ ನೋಡೋಣ, ಹಾಗೆ ಕ್ಯಾರೆಕ್ಟರಿಸ್ಟಿಕ್ಸ್. ಇವೆರಡನ್ನ ಇವತ್ತು ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್, ಅದರ ಗುಣಲಕ್ಷಣಗಳು. ಇಷ್ಟು ಈ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ನಿಮಗೆ ಓವರ್ ಆಲ್ ಒಂದು ಪಿಕ್ಚರ್ನ ಕೊಟ್ಬಿಟ್ರೆ ನಿಮಗೆ ಆರಾಮಾಗಿ ನಿಮಗೆ ಅರ್ಥ ಆಗುತ್ತೆ. ಆವಾಗ ನಿಮಗೆ ಈ ಕಾನ್ಸೆಪ್ಟ್ಗಳು ಕ್ವಿಕ್ ಆಗಿ ಅರ್ಥ ಆಗೋಕ್ಕೆ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಇವತ್ತು ಫಸ್ಟ್ ಟಾಪಿಕ್ಗೆ ಮೂವ್ ಆಗೋಣ. ಫಸ್ಟ್ ಟಾಪಿಕ್ ನಿಮಗೆ ಮೀನಿಂಗು. ಹಲವಾರು ವಿದ್ಯಾರ್ಥಿಗಳು ಮೀನಿಂಗ್ ಅಂದ್ರೆ ನೇಚರ್ ಅಂಡ್ ಸ್ಕೋಪ್ ಪರ್ಪಸ್ ಆಫ್ ಬಿಸ್ನೆಸ್. ಬಿಸ್ನೆಸ್ನ ಮೀನಿಂಗ್ ಗೊತ್ತಾಗಬೇಕು ಫಸ್ಟು. ಬಿಸ್ನೆಸ್ ಅಂದ್ರೆ ನಾವು ಲೋಕಾರೂಢಿಯಲ್ಲಿ ಏನು ಹೇಳ್ತೀವಿ ಅಂದ್ರೆ, ಹಲವಾರು ಆಕ್ಟಿವಿಟೀಸ್ನ ನಡೆಸ್ತೀವಿ ನಾವು. ಲೋಕಾರೂಢಿ ಎಲ್ಲ ಆಕ್ಟಿವಿಟೀಸ್ನ ನಡೆಸ್ತೀವಿ. ಎಲ್ಲಾನು ಬಿಸ್ನೆಸ್ಗೆ ಅಂಡರ್ಗೆ ಬರೋಲ್ಲ. ಯಾವುದು ಬಿಸ್ನೆಸ್ ಅಂಡರ್ಗೆ ಬರುತ್ತೆ ಅಂದ್ರೆ, ಎಕನಾಮಿಕ್ ಆಕ್ಟಿವಿಟಿ ಅಥವಾ ಮಾನಿಟರಿ ಬೆನಿಫಿಟ್ ಅಲ್ಲಿ ನಾವು ಮೆಜರ್ ಮಾಡಿದ್ರೆ, ಅಲ್ಲ ಹಣಕಾಸು ಯಾವ್ದಾನ ಒಂದು ಆಕ್ಟಿವಿಟಿ, ಯಾವ್ದಾನ ಒಂದು ವಿಷಯದ ಬಗ್ಗೆ ನಾವು ಕೆಲಸ ಮಾಡ್ತೀವಿ, ಅದರಿಂದ ನಾವು ಏನನ್ನ ಕಾಸನ್ನ ಗಳಿಸ್ತಾ ಇದೀವಿ ಅಂದ್ರೆ ಅದನ್ನ ಬಿಸ್ನೆಸ್ ಅಂತ ನಾವು ಪರಿಗಣಿಸ್ಬೋದು. ಅದಕ್ಕೋಸ್ಕರ ಕನ್ನಡದಲ್ಲಿ ಆರಾಮ್ಸಾಗಿ ಹೇಳೋದಾದ್ರೆ, ಬಿಸ್ನೆಸ್ ಅನ್ನೋದು ಒಂದು ಸಾಮಾಜಿಕ ಆಕ್ಟಿವಿಟಿ ಅಂತ ಸೋಷಿಯಲ್ ಆಕ್ಟಿವಿಟಿ ಬಿಟ್ಟು ನಮ್ಮ ವೈಯಕ್ತಿಕ ಆಕ್ಟಿವಿಟಿ ಯಾವುದು ನಮಗೆ ಕಾಸನ್ನ ಕೊಡುತ್ತೆ ಅದು ಬಿಸ್ನೆಸ್ ಅಂತ ಹೇಳ್ಬೋದು. ಇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬಿಸ್ನೆಸ್ ಅನ್ನೋದು ಈಸ್ ಆನ್ ಎಕನಾಮಿಕ್ ಆಕ್ಟಿವಿಟಿ ಇನ್ಕ್ಲೂಡಿಂಗ್, ಅಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ಪ್ರೊಡಕ್ಷನ್ ಅಂಡ್ selling of goods and services for earning profit by satisfying human wants. ನೋಡಿ, ಇಷ್ಟು ಮೀನಿಂಗ್ ಅಂತ ಇವರು ಹೇಳ್ತಾ ಇರೋದು. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಮೀನಿಂಗ್ ಇದು. ನೀವು ಒಂದೊಂದೇ ಪದನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಚಾಪ್ಟರ್ ನೇಚರ್ ಅಂಡ್ ಪರ್ಪಸ್ ಆಫ್ ಬಿಸ್ನೆಸ್ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಡೀಪ್ ಆಗಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಬಿಸ್ನೆಸ್ ಅನ್ನೋದು ಎಕನಾಮಿಕ್ ಆಕ್ಟಿವಿಟಿ. ಈಗ ನಿಮ್ಗೆ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಏನೇನು ಇನ್ವಾಲ್ವ್ ಆಗುತ್ತೆ ಅಂದ್ರೆ, ಬಿಸ್ನೆಸ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಹಾಗೆ ಎಂಪ್ಲಾಯ್ಮೆಂಟ್ ಆಗಿರ್ಬೋದು. ಏನು ಅರೈಸ್ ಡ್ಯೂ ಟು ಅನ್ಸರ್ಟೈನಿಟಿ ಆರ್ ನೆಸೆಸಿಟಿ ಪಾರ್ಟ್ ಆಫ್ ಬಿಸ್ನೆಸ್. ಎಕನಾಮಿಕ್ ಆಕ್ಟಿವಿಟಿ ಅನ್ನೋದು ನಮಗೆ ಹಣಕಾಸು ಅಥವಾ ಮನಿ ಬರುವುದು,
ಮನಿ ಅಥವಾ ಮಾನಿಟರಿ ಬೆನಿಫಿಟ್. ಈಗ ಬಿಸ್ನೆಸ್ ಮಾಡೋದ್ರಿಂದ ಒಬ್ಬರಿಗೆ ಹಣಕಾಸು ಡ್ರೈವ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಪ್ರೊಫೆಷನ್. ಈಗ ಪ್ರೊಫೆಷನ್ ತಗೊಳ್ಳೋದಾದ್ರೆ ಲಾಯರು ಆ ಕೇಸ್ನ ವಾದ ಮಾಡಿದ್ರೆ ಅವನಿಗೆ ಕಾಸು ಬರುತ್ತೆ, ಅದನ್ನು ಎಕನಾಮಿಕ್ ಆಕ್ಟಿವಿಟೀಸ್ ತಗೋಬಹುದು. ಡಾಕ್ಟ್ರು ನಿಮ್ಮ ಚೆಕಪ್ ಮಾಡಿದ್ರೆ ಅವ್ರಿಗೂ ಕಾಸು ಬರುತ್ತಾ, ಅದನ್ನು ಎಕನಾಮಿಕ್ ಆಕ್ಟಿವಿಟಿಗೆ ತಗೋಬಹುದು. ಎಂಪ್ಲಾಯ್ಮೆಂಟ್ ಅಂದ್ರೆ ಆಕ್ಯುಪೇಷನ್ ಇನ್ ವಿಚ್ ಪೀಪಲ್ ವರ್ಕ್ ಫಾರ್ ಅದರ್ಸ್ ಟು ಗೆಟ್ ರೆಮ್ಯುನರೇಷನ್. ಎಂಪ್ಲಾಯ್ಮೆಂಟ್ ಮಾಡೋದ್ರಿಂದನೂ ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳ್ಬೋದು. ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಯಾವ್ದನ ಒಂದು ಪ್ರೊಡಕ್ಷನ್, ಅಂದ್ರೆ ಯಾವ್ದನ ಒಂದು ಪ್ರೊಡಕ್ಷನ್ ನಲ್ಲಿ ಕೆಲಸ ಮಾಡಿ ಅವ್ನಿಗೆ ಏನ ಬೆನಿಫಿಟ್ ಆಗ್ತಾ ಇದ್ರೆ ಅದನ್ನ ಎಕನಾಮಿಕ್ ಆಕ್ಟಿವಿಟಿ ಅಂತಾರೆ. ಅಲ್ಲಿ ಏನೇನ್ ಬರುತ್ತಪ್ಪ ಅಂದ್ರೆ ಪ್ರೊಡಕ್ಷನ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ಅರ್ನಿಂಗ್ ದ ಪ್ರಾಫಿಟ್ ಬೈ ಸ್ಯಾಟಿಸ್ಫೈಯಿಂಗ್ ಹ್ಯೂಮನ್ ನೀಡ್ಸ್. ಇಲ್ಲಿ ಯಾವುದಾದರೂ ಒಂದು ವಸ್ತುನ ಪ್ರೊಡಕ್ಷನ್ ಮಾಡ್ತಾರೆ, ಅಂದ್ರೆ ಅವರು ಪ್ರೊಡಕ್ಷನ್ ಮಾಡಿ, ಈಗ ನಾವು ಒಂದು ಸೂಜಿ ಮಾಡಬೇಕು ಅಂದ್ರೆ ಅವನು ಅದನ್ನ ಮೆಜರ್ ಮಾಡಬೇಕು, ಆ ಸೂಜಿಯನ್ನ ಇಷ್ಟೇ ಇರಬೇಕು ಅಂತ ಅವನು ಎಕ್ಸ್ಪರ್ಟ್ ಅಲ್ಲಿ ಕೇಳ್ಕೋಬೇಕು, ಆಮೇಲೆ ಅದನ್ನ ಡೆಂಟ್ ಹಾಕ್ಬೇಕು, ಆಮೇಲೆ ಆ ಸೂಜಿ ಬರಬೇಕು, ಅದನ್ನ ಸೆಲ್ ಮಾಡ್ತಾನೆ. ಏನಕ್ಕೆ? ಕಾಸ್ನ ಬರೋದಕ್ಕೆ. ಫಾರ್ ಎಕ್ಸಾಂಪಲ್ ಈಗ ₹1 ಇದ್ರೆ ಪ್ರೊಡಕ್ಷನ್ ಕಾಸ್ಟ್ ₹1 ಇದ್ರೆ ಒಂದು ಸೂಜಿದು, ಅದನ್ನ ₹2 ನಮಗೆ ಕನ್ಸ್ಯೂಮರ್ಗೆ ಸೆಲ್ ಮಾಡ್ತಾನೆ. ₹1 ಪ್ರೊಡಕ್ಷನ್ ಕಾಸ್ಟ್ ಆದ್ರೆ ₹1 ಪ್ರಾಫಿಟ್ ಆಗುತ್ತೆ. ಯಾವ್ದನ್ನ ಒಂದು ವಸ್ತುನ ಸೇಲ್ ಮಾಡ್ಬೇಕಾದ್ರೆ ಅವ್ನಿಗೆ ಪ್ರಾಫಿಟ್ ಅರ್ನ್ ಮಾಡಿದ್ರೆ ಏನ್ ಕನ್ ಮಾಡ್ತಾನೆ ಅಂದ್ರೆ, ಇಲ್ಲಿ ಮೂರನೇ ವ್ಯಕ್ತಿ ಅಂದ್ರೆ ಕನ್ಸ್ಯೂಮರ್ ಆ ಸೂಜಿನ ಬೇಕು ಅಂತ ಅನ್ಕೊಳ್ತಾರೆ, ನೆಸೆಸಿಟಿ ಇರುತ್ತೆ. ಈಗ ನನ್ ಬಟ್ಟೆ ಹೊಲಿಬೇಕು ಅಂದ್ರೆ ಸೂಜಿ ಬೇಕು, ಅದಕ್ಕೋಸ್ಕರ ಅವ್ನು ಹೋಗಿ ಸೂಜಿನ ತಗೊಳ್ತಾರೆ ಇಲ್ಲಿ ಎಣ್ಣೆವನ ಹತ್ರ, ಅಲ್ಲಿ ₹1 ಲಾಭ ಬರುತ್ತೆ. ಹ್ಯೂಮನ್ ವಾಂಟ್ಸ್ ನ ಸ್ಯಾಟಿಸ್ಫೈ ಮಾಡೋದನ್ನ ಬಿಸ್ನೆಸ್ ಅಂತ ಇಷ್ಟು ಹೇಳ್ತಾರೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಬಿಸ್ನೆಸ್ ಅನ್ನೋದು ಒಂದು ಕಾರ್ಯ. ಆ ಕಾರ್ಯ ಯಾಕೆ ಮಾಡ್ತಾರೆ ಅಂದ್ರೆ ಅವನು ಹಣಕಾಸನ್ನ ಅರ್ನ್ ಮಾಡೋದಕ್ಕೆ. ಎಲ್ಲಿಂದ ಅರ್ನ್ ಮಾಡ್ತಾನೆ ಅಂದ್ರೆ ಯಾರನ್ನ ಹ್ಯೂಮನ್ ವಾಂಟ್ಸ್ ನ ಸ್ಯಾಟಿಸ್ಫೈ ಮಾಡೋದು ಅಥವಾ ಕನ್ಸ್ಯೂಮರ್ ವಾಂಟ್ಸ್ ನ ಸ್ಯಾಟಿಸ್ಫೈ ಮಾಡೋದು. ಈಗ ಲೇವಾದೇವಿ ಮಾಡೋನು ಈಗ ಒಬ್ಬ ಲೋನ್ ಬೇಕಾಗಿರುತ್ತೆ, ಅವನು ಲೋನ್ ನ ಕೊಡ್ತಾನೆ, ಕೊಟ್ಟಾಗ ಅವನಿಗೆ ಬ್ಯಾಕ್ ಆಗಿ ಏನ್ ಬರುತ್ತೆ? ಇಂಟ್ರೆಸ್ಟ್ ಬರುತ್ತೆ. ಅದರಿಂದ ಅವನು ಅರ್ನ್ ಮಾಡ್ತಾ ಇದ್ದಾನ, ಅದನ್ನು ಕೂಡ ನಾವು ಬಿಸ್ನೆಸ್ ಆಕ್ಟಿವಿಟೀಸ್ ಅಂತಲೇ ತಗೊಳ್ಬಹುದು. ಇಷ್ಟು ಬಿಸ್ನೆಸ್ ನ ನೀವು ಅರ್ಥ ಮಾಡ್ಕೊಳ್ಳಿ. ಮೀನಿಂಗು ಅರ್ಥ ಆಗಿದೆ ಅನ್ಸುತ್ತೆ. ಇಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೀವು ಈ ಚಾಪ್ಟರ್ನ ಆರಾಮ್ಸೆ ಕಲ್ತ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಬರೋದಾದ್ರೆ ಒಂದು ನಿಮ್ಗೆ ಇನ್ನೊಂದು ಡೌಟ್ ಇರುತ್ತೆ, ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಏನೇನ್ ಬರ್ಬೋದು ಸರ್? ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರಲ್ಲ, ಎಕನಾಮಿಕ್ ಆಕ್ಟಿವಿಟೀಸ್ ಏನೇನ್ ಬರುತ್ತೆ ಅಂತ ಹೇಳಿ. ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಇವ್ರು ಕನ್ಸಿಡರ್ ಮಾಡಿರೋದು ಬಿಸ್ನೆಸ್ ಮತ್ತೆ ಪ್ರೊಫೆಷನ್, ಹಾಗೆ ಎಂಪ್ಲಾಯ್ಮೆಂಟ್. ಇಷ್ಟನ್ನ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಇವ್ರು ಕನ್ಸಿಡರ್ ಮಾಡಿದ್ದಾರೆ. ಬಿಸ್ನೆಸ್ ಅನ್ನೋದು ಇನ್ವಾಲ್ವಿಂಗ್, ಆಲೆ ಹೇಳಿದೆ, ಇನ್ವಾಲ್ವಿಂಗ್ ಪ್ರೊಡಕ್ಷನ್ ಅಂಡ್ ಸೆಲ್ಲಿಂಗ್ ಅಥವಾ ಸೆಲ್ಲಿಂಗ್ ಆದ್ರೂ ಆಗ್ಬೋದು, ಎಕ್ಸ್ಚೇಂಜಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಅರ್ನ್ ಪ್ರಾಫಿಟ್. ಇವ್ರ ಮುಖ್ಯ ಮೋಟೋ ಹೇಳ್ಕೊಂಬಿಡಿ, ಅರ್ನಿಂಗ್ ಪ್ರಾಫಿಟ್ ಬೈ ಸ್ಯಾಟಿಸ್ಫೈಯಿಂಗ್. ಇಷ್ಟು ಬಿಸ್ನೆಸ್ ಅನ್ನೋದು ಅರ್ನಿಂಗ್ ಪ್ರಾಫಿಟ್ ಬೈ ಸ್ಯಾಟಿಸ್ಫೈಯಿಂಗ್. ಯಾರ್ ವಾಂಟ್ಸು ನೀವು ಫಿಲ್ ಅಪ್ ಮಾಡ್ಕೊಳ್ಳಿ. ಕನ್ಸ್ಯೂಮರ್ ವಾಂಟ್ಸ್ ಆದ್ರೆ ಕನ್ಸ್ಯೂಮರ್ ವಾಂಟ್ಸು, ಹ್ಯೂಮನ್ ವಾಂಟ್ಸ್ ಆದ್ರೆ ಹ್ಯೂಮನ್ ವಾಂಟ್ಸು. ಆಮೇಲೆ ಅವನ್ಗೆ ಅದರಿಂದ ಲಾಭ ಬರೋದನ್ನ ಬಿಸ್ನೆಸ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ. ಈಗ ಟಾಟಾ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಜಿಯೋ ಪೀಕ್ ಅಲ್ಲಿ ನಡೀತಾ ಇದೆ. ಅವನು ಅದನ್ನ ಫ್ರೀಯಾಗಿ ಕೊಡ್ತಾ ಇದ್ದಾನ? ಇಲ್ಲ, ಒಂದು ಸಿಮ್ ನ ಕೊಡ್ತಾನೆ ಅಂದ್ರೆ ಅವನಿಗೆ ಒಂದು ಪೈಸಾಗೆ ಒಂದು ಸಿಮ್ ಕೊಡ್ತಾನೆ ಅಂದ್ರೆ, ಇಲ್ಲ ₹1 ಅನ್ಕೊಳ್ಳಿ, ₹1 ಕೊಡ್ತಾನೆ ಅಂದ್ರೆ ಅದರಲ್ಲಿ ಅವನು ಇಂಡೈರೆಕ್ಟ್ ಆಗಿ 30 ಪೈಸಾನ ಲಾಭ ತಗೊಂಡೇ ತಗೊಳ್ತಾನೆ. ಅದನ್ನ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿದ್ರೆ. ಆಮೇಲೆ ಪ್ರೊಫೆಷನ್ಗೆ ಬರೋದಾದ್ರೆ ಇನ್ವಾಲ್ವಿಂಗ್ ರೆಂಡಿಂಗ್ ಆಫ್ ಪರ್ಸನಲ್ ಎಕ್ಸ್ಪರ್ಟ್ ಸರ್ವಿಸಸ್ ಇನ್ ಎ ಸ್ಪೆಸಿಫಿಕ್ ಫೀಲ್ಡ್ ಇನ್ ದ ಎಕ್ಸ್ಚೇಂಜ್ ಆಫ್ ಫೀಸ್. ಇಲ್ಲಿ ನೋಡಿ, ಇಲ್ಲಿ ಪ್ರೊಫೆಷನ್ ಯಾರ್ಯಾರು ಬರ್ತಾರೆ ಅಂದ್ರೆ ಲಾಯರ್ ಬರ್ತಾರೆ, ಡಾಕ್ಟರ್,
ಆಮೇಲೆ ಚಾರ್ಟೆಡ್ ಅಕೌಂಟೆಂಟು, ಇನ್ನು ಕೆಲವರು ಬರ್ತಾರೆ. ಇವ್ರು ಏನ್ ಮಾಡ್ತಾರೆ, ಅವರ ಎಕ್ಸ್ಪರ್ಟ್ ಅಂದ್ರೆ ಈಗ ಲಾಯರ್ ಏನೋ ಲಾಯರು ಕೇಸ್ ವಾದ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಆ ಫೀಲ್ಡ್ ಅಲ್ಲಿ ಅವನಿಗಿರೋ ನಾಲೆಜ್ ನ ಬೇರೆಯವ್ನಿಗೆ ವಾದ ಮಾಡಕ್ಕೆ ಬಳಸ್ಕೊಂತಾನೆ. ಯಾವಾಗ ಏನಕ್ಕೆ ಬಳಸ್ಕೊಂತಾನೆ, ಎಕ್ಸ್ಚೇಂಜ್ ಅಲ್ಲಿ ಅವನಿಗೆ ಫೀಸ್ ಬರುತ್ತೆ. ಆಯ್ತಾ, ಇಷ್ಟು ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಬರೋದಾದ್ರೆ